ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ರವಾ ಹಲ್ವಾ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ 1 ಕಪ್ನಷ್ಟು ರವೆಯನ್ನು ಈ ರೀತಿ ಒಂದು ಬೌಲ್ನಲ್ಲಿ ತೆಗೊಳ್ತಾ ಇದ್ದೇನೆ. ಇದಕ್ಕೆ 1 ಕಪ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಡಬೇಕು. ಈಗ ಒಂದು ಪ್ಯಾನ್ಗೆ 3 ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಬಾದಾಮಿ, ಗೇರು ಬೀಜ, ಒಣ ದ್ರಾಕ್ಷಿ ಹೀಗೆ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡಿಕೊಳ್ಳಬಹುದು. ಇದು ರೋಸ್ಟ್ ಆದಾಗ ಇದನ್ನು ತೆಗೆದಿಡುವ. ಇನ್ನು ಇದಕ್ಕೆ ಆಗಲೇ ಮಿಕ್ಸ್ ಮಾಡಿಟ್ಟ ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಸ್ಟಿರ್ ಮಾಡಬೇಕು. ಇದು ಈ ರೀತಿ ಪೂರ್ತಿಯಾಗಿ ಡ್ರೈ ಆದಾಗ ಇದನ್ನು ಬದಿಗಿಡುವ. ಈಗ ಇನ್ನೊಂದು ಪ್ಯಾನ್ ಅಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಕರಗಲಿಕ್ಕೆ ಇಡಬೇಕು. ಇದು ಈ ರೀತಿ ಪೂರ್ತಿ ಕರಗಿ ಕಂದು ಬಣ್ಣ ಬಂದಾಗ ಇದನ್ನು ತೆಗೆದಿಡುವ. ಆಗಲೇ ರೆಡಿ ಮಾಡಿಟ್ಟ ರವೆ ಮಿಕ್ಸ್ಗೆ ಈಗ 1 ಕಪ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡದಿದ್ರೆ ಅದು ಪೂರ್ತಿ ಗಂಟಾಗ್ತದೆ. ಇನ್ನು ಇದಕ್ಕೆ ಆಗಲೇ ತಯಾರಿಸಿಟ್ಟ ಶುಗರ್ ಸಿರಪ್ ಅನ್ನು ಕೂಡ ಹಾಕಿಕೊಳ್ಬೇಕು. ಬೇಕಿದ್ರೆ 2 ರಿಂದ 3 ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳಬಹುದು. ಇನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಆಗಲೇ ರೋಸ್ಟ್ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕಿಕೊಳ್ಳಬಹುದು. ಸ್ವೀಟ್ ಕಮ್ಮಿ ಇದ್ರೆ ಬೇಕಿದ್ರೆ ನೋಡಿ ಇಲ್ಲಿ ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳಬಹುದು. ಬೇಕಿದ್ರೆ ಕೊನೆಯಲ್ಲಿ 2 ರಿಂದ 3 ಸ್ಪೂನಷ್ಟು ತುಪ್ಪ ಕೂಡ ಹಾಕಿಕೊಳ್ಳಬಹುದು. ಇದು ಪೂರ್ತಿಯಾಗಿ ಒಂದೇ ಗಟ್ಟಿಯಾಗಿ ತಳ ಬಿಡುವಾಗ ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿಗೆ ರುಚಿಕರವಾದ ರವಾ ಹಲ್ವಾ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ಸೂಪರ್ ಆಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.